ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಬೀದರ್ನಲ್ಲಿ ಮನೆ ದರೋಡೆ ಪ್ರಕರಣದಲ್ಲಿ ಭಾಗಿಯಾದ ದರೋಡೆಕೋರನಿಗೆ ಕಾಲಿಗೆ ಗುಂಡೇಟು ಕೊಟ್ಟಿದ್ದಾರೆ ಪೊಲೀಸರು. ಬೀದರ್ನಲ್ಲಿ ಬೆಳ್ಳಂಬೆಳಿಗ್ಗೆ ಗುಂಡಿನ ಸದ್ದು. ಮನೆ ದರೋಡೆ ಪ್ರಕರಣದಲ್ಲಿ ಭಾಗಿಯಾದ ದರೋಡೆಕೋರನಿಗೆ ಕಾಲಿಗೆ ಗುಂಡೇಟು. ಕಾರ್ತರ್ ಸಿಂಗ್ನ ಕಾಲಿಗೆ ಗುಂಡು ಹಾರಿಸಿ ದರೋಡೆಕೋರರ ಬಂಧನ. ಬೀದರ್ ತಾಲೂಕಿನ ಹೊನ್ನಿಕೆರೆ ಅರಣ್ಯ ಪ್ರದೇಶದ ಬಳಿ ಕಾಲಿಗೆ ಫೈರಿಂಗ್ ಮಾಡಿ ದರೋಡೆಕೋರರ ಬಂಧನ. ಮಹಾರಾಷ್ಟ್ರ ಮೂಲದ ಸಹೋದರರಾದ ಕಾರ್ತಾರ್ ಸಿಂಗ್, ಜಗದೀತ್ ಸಿಂಗ್ ಹಾಗೂ ಅಕ್ಷಯ್ ಬಂಧನ. ಹೊನ್ನಿಕೇರಿ ಬಳಿ ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಚಾಕುವಿನಿಂದ ಹಲ್ಲೆಗೆ ಯತ್ನ. ದರೋಡೆಕೋರರ ಹಲ್ಲೆಯಿಂದ ಗ್ರಾಮೀಣ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮಕ್ಸೂದ್ಗೆ ಭುಜಕ್ಕೆ ಗಾಯ. ಆತ್ಮರಕ್ಷಣೆಗಾಗಿ ಬೀದರ್ ಗ್ರಾಮೀಣ ಪೊಲೀಸ್ ಠಾಣೆ ಸಿಪಿಐ ಜಿಎಸ್ ಬಿರಾದರ ಕಾಲಿಗೆ ಗುಂಡೇಟು. ಏಪ್ರಿಲ್ 26ರಂದು ಬಿರಾದರ ಓಲ್ಡ್ ಆದರ್ಶ ಕಾಲೋನಿಯ ಮನೆಯಲ್ಲಿ ದರೋಡೆಯಾಗಿತ್ತು. ಮಾರಕಾಸ್ತ್ರ ತೋರಿಸಿ 280 ಗ್ರಾಂ ಚಿನ್ನವನ್ನ ದೋಚಿದ ದರೋಡೆಕೋರರು. ಕೃತ್ಯದಲ್ಲಿ ಭಾಗವಹಿಸಿದ 5 ಜನರ ಪೈಕಿ 3 ಬಂಧನ. ಬೇಮ್ಸ್ ಆಸ್ಪತ್ರೆಯಲ್ಲಿ ಆರೋಪಿ ಹಾಗೂ ಕಾನ್ಸ್ಟೇಬಲ್ಗೆ ಚಿಕಿತ್ಸೆ. ಬೇಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಎಸ್ಪಿ ಪ್ರದೀಪ್ ಗುಂಟಿ. ಬಾಲ್ಕಿ ಡಿವೈಎಸ್ಪಿ ಶಿವಾನಂದ ಪವಾಡ ಶೆಟ್ಟಿ ನೇತೃತ್ವದಲ್ಲಿ ಕಾರ್ಯಾಚರಣೆ. ವರದಿ ಶ್ರೀಮಂತರಾವ ಇಂಚುರೆ. ಧಾರವಾಡದ ಶಹರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಾಣೆಯಾಗಿದ್ದ ಮಹಿಳೆ ಶವವಾಗಿ ಪತ್ತೆಯಾಗಿದ್ದಾರೆ. ಧಾರವಾಡದ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾಣೆಯಾಗಿದ್ದ ಮಹಿಳೆ ಶವವಾಗಿ ಪತ್ತೆ. ಧಾರವಾಡದ ಚರಂತಿಮಠ ನಗರದ ಬಾವಿಯಲ್ಲಿ ಶವ ಪತ್ತೆ. ಇತ್ತೀಚೆಗೆ ಕೆಲ ದಿನ ಹಿಂದಷ್ಟೇ ಮನೆಯಿಂದ ನಾಪತ್ತೆಯಾಗಿದ್ದ ಮಹಿಳೆಯೊಬ್ಬರು ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿರುವ ಘಟನೆ ಧಾರವಾಡದ ಚರಂತಿಮಠ ನಗರದಲ್ಲಿಂದು ನಡೆದಿದ್ದು, ಕ್ರೇನ್ ಬಳಸಿ ಮಹಿಳೆಯ ಶವ ಮೇಲೆತ್ತಲಾಗಿದೆ. ಧಾರವಾಡ ಚರಂತಿಮಠ ನಗರದ ನಿವಾಸಿ ನಿಲ್ಲವ ಬಸಪ್ಪ ವಾಡಿ ಶವವಾಗಿ ಪತ್ತೆಯಾದ ಮಹಿಳೆ ಎಂದು ಗುರುತಿಸಲಾಗಿದೆ. ಇನ್ನು ನೀಲವ ಅವರು ಏಪ್ರಿಲ್ 30ರಂದು ಮನೆಯಿಂದ ನಾಪತ್ತೆಯಾಗಿದ್ದರಂತೆ. ಈ ಕುರಿತು ಮನೆಯವರು ಎಲ್ಲ ಸಂಬಂಧಿಗಳಿಗೆ ವಿಚಾರಿಸಿ ನೋಡಿದಾಗ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಶಹರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಆದರೆ ಇಂದು ರೈತ ತನ್ನ ಜಮೀನಿಗೆ ಪಂಪ್ ಸೆಟ್ ಮೂಲಕ ಜಮೀನಿಗೆ ನೀರು ಬಿಡುವ ವೇಳೆ ಕೆಟ್ಟವಾಸನೆ ಬಂದಿದೆ. ಕೂಡಲೇ ಸ್ಥಳೀಯರು ಮಾಹಿತಿ ನೀಡಿದ್ದಾನೆ. ಆಗ ಎಲ್ಲರೂ ಸೇರಿ ಬಾವಿ ಬಳಿ ಪರಿಶೀಲನೆ ಮಾಡಿದ್ದಾರೆ. ಶವ ಇರಬಹುದು ಎಂಬ ಅನುಮಾನದ ಮೇಲೆ ಶಹರ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಶಹರ ಠಾಣೆಯ ಪೊಲೀಸರು ಶವ ಇರುವುದು ಖಚಿತ ಮಾಡಿಕೊಂಡು ಕ್ರೇನ್ ಸಹಾಯದೊಂದಿಗೆ ಮಹಿಳೆಯ ಶವ ಹೊರತಂದಿದ್ದಾರೆ. ಬಳಿಕ ಕಾಣೆಯಾದ ಮಹಿಳೆಯ ಶವ ಎಂದು ತಿಳಿದು ಮೃತ ಶವವನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಪೊಲೀಸರ ತನಿಖೆಯ ನಂತರವಷ್ಟೇ ಮಹಿಳೆಯ ಸಾವಿನ ಸತ್ಯ ಹೊರಬಂದಿದೆ. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಧಾರವಾಡ. ಗದಗ ಜಿಲ್ಲೆ ಮುಂಡ್ರುಗಿಯಲ್ಲಿ ವಿದ್ಯುತ್ ಅವಘಡ, ಸುಟ್ಟು ಬೂದಿಯಾದ ಬೇಕರಿ. ವಿದ್ಯುತ್ ಅವಘಡ, ಸುಟ್ಟು ಬೂದಿಯಾದ ಬೇಕರಿ. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಬಸ್ ನಿಲ್ದಾಣದ ಎದುರುಗಡೆ ಇರುವ ಮಹಾಂತೇಶ್ ಬೇಕರಿ ರಾತ್ರಿ ವಿದ್ಯುತ್ ಅವಘಡದಿಂದ ಸುಟ್ಟು ಬೂದಿಯಾದ ಘಟನೆ ನಡೆದಿದೆ. ಎಂದಿನಂತೆ ರಾತ್ರಿ ಕೆಲಸ ಮುಗಿಸಿ ಬೇಕರಿ ಬಂದ್ ಮಾಡಿಕೊಂಡು ಮನೆಗೆ ಹೋಗಿದ್ದಾರೆ. ಬೆಳಗಿನ 4ರ ಸುಮಾರಾಗಿ ಬೇಕರಿಯಲ್ಲಿ ಹೋಗಿ ಬಂದ ಕಾರಣ ಬೇಕರಿ ಮಾಲೀಕರಿಗೆ ಮಾಹಿತಿ ನೀಡಿದ್ದಾರೆ. ಬೇಕರಿ ಮಾಲೀಕ ಚಂದ್ರಪ್ಪ ಈಶ್ವರಪ್ಪ ನಾವಿ ಬಂದು ನೋಡುವುದರ ಒಳಗೆ ಬೇಕರಿ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿದೆ. ಒಟ್ಟು ವಿದ್ಯುತ್ ಅವಘಡದಲ್ಲಿ ಸುಮಾರು 20ರಿಂದ 25 ಲಕ್ಷ ಹಾನಿ ಸಂಭವಿಸಿದೆ. ವರದಿ ಅರ್ಜುನ ಹೊಸಮನಿ, NKS TV4 ಮುಂಡರಗಿ. ಬೆಳಗ್ಗೆ 4:45 ನಾನು 5 ಗಂಟೆಗೆ ಡೈಲಿ ಅಂಗಡಿಗೆ ಬೀಳ್ತೀವಿ. 4:45 ನಮ್ಮ ಫ್ರೆಂಡ್ ಒಬ್ರು ಫೋನ್ ಹಚ್ಚಿದ್ರು, ಹಿಂಗೆ ಹೋಗಿ ಬರಕತ್ತೈತೆ ಅಂತಂದು. ಆಗ ಬಂದು ತೆಗೆದ್ರಿ, ಅಲ್ಲೇ ಒಳಗೆ ಬೆಂಕಿ ಹತ್ತಬಿಟ್ಟಿದ್ರಿ. ನಿಮ್ಮ ಮತ್ತೆ ಯಾರು ನಿಮ್ಮ ಮೇಲೆ ಇದೈತಂದ್ರೆ ಬೇಸಿಗೆ ಯಾರು ಯಾವ್ದು ಕರೆಂಟಿಂದ ಪ್ರಾಬ್ಲಮ್ ಆಗಿರ್ಬೋದು, ಒಳಗಾಗಿತ್ತಲ್ರಿ ಕರೆಂಟಿಂದ ಪ್ರಾಬ್ಲಮ್. ಹೌದು. ತಮ್ಮ ಹೆಸರೇನು? ನಮ್ಮ ಹೆಸರು ಚಂದ್ರಪ್ಪ ಈಶ್ವರಪ್ಪ ನಾವಿ. ಅದ್ಮಾಸ್ ಎಷ್ಟು ಲಾಸ್ ಆಗಿದೆ? ಆಲ್ಮೋಸ್ಟ್ ಎಲ್ಲ ಅಂದ್ರೆ 1-25 ಲಕ್ಷ ತನಕ. ಗೌರ ನಿಮ್ಮ? ನಮಗೆ ಪ್ರಾಪರ್ ಇಲ್ಲಿ ಸುಬ್ನಳ್ಳಿ ರೀ, ಸ್ಟೇಟ್ ತಾಲೂಕು ಮುಂಡೋಡದಾಗಿದ್ವಿ. ಇಲ್ಲಿ ಬಂದು 27-30 ವರ್ಷ ಆಗಿದೆ. ಚಾಮರಾಜನಗರದಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ.
ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮೂಡ್ನಾಕೂಡು ಪ್ರಕಾಶ್. ಚಾಮರಾಜನಗರ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ನಗರದ ಚಾಮರಾಜೇಶ್ವರ ಉದ್ಯಾನವನದ ಮುಂಭಾಗದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಡ್ನಾಕೂಡು ಪ್ರಕಾಶ್ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೈರ್ ಬೆಂಕಿ ಹಚ್ಚಿ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಡ್ನಾಕೂಡು ಪ್ರಕಾಶ್ ಮಾತನಾಡಿ, ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಕಾರನ್ನು ಅಡ್ಡಗಟ್ಟಿ ನಡು ರಸ್ತೆಯಲ್ಲೇ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಗೆ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆ ಹೊರಬೇಕಾ? ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೆಯುತ್ತಿದ್ದು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು. ಕೊಲೆಗಡುಕರನ್ನು ಶಿಕ್ಷಣೆಗೆ ಒಳಪಡಿಸಬೇಕು. ಸುಹಾಸ್ ಶೆಟ್ಟಿ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು. ರಾಜ್ಯದಲ್ಲಿ ಶಾಂತಿ ಕದಡುತ್ತಿರುವ ಸಮಾಜಘಾತುಕ ಶಕ್ತಿಗಳ ಹೆಡಮುರಿ ಕಟ್ಟಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿ ವೃಷಭೇಂದ್ರಪ್ಪ, ಜಿಲ್ಲಾ ವಕ್ತಾರ ಕಾಡಹಳ್ಳಿ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ಶಿವು ವಿರಾಟ್, ಜಿಲ್ಲಾ ಕಾರ್ಯದರ್ಶಿ ನಟರಾಜು, ನಗರ ಮಂಡಲ ಅಧ್ಯಕ್ಷ ಶಿವರಾಜ್, ಯುವ ಜಿಲ್ಲಾಧ್ಯಕ್ಷ ಸೂರ್ಯ ಬಾಲರಾಜ್, ಪ್ರಧಾನ ಕಾರ್ಯದರ್ಶಿ ಆನಂದ್ ಭಗೀರಥ, ಮಾಧ್ಯಮ ವಕ್ತಾರ ಕಾಡಳ್ಳಿ ಕುಮಾರ್, ಮಾಧ್ಯಮ ಸಹ ವಕ್ತಾರ ವೀರೇಂದ್ರ, ಎಸ್ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್, ಉಪಾಧ್ಯಕ್ಷ ಬುಲೆಟ್ ಚಂದ್ರು, ಪ್ರಧಾನ ಕಾರ್ಯದರ್ಶಿಗಳಾದ ಕೂಸಣ್ಣ, ಹರದನಹಳ್ಳಿ ರವಿ, ನಗರ ಮಂಡಲ ಮಾಜಿ ಅಧ್ಯಕ್ಷ ನಾಗರಾಜು, ಸುಂದರರಾಜು, ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಮಾಂಬಳ್ಳಿ ರಾಮಣ್ಣ, ಹೊಂಗನೂರು ಮಹದೇವಸ್ವಾಮಿ, ಕಿರಣ್ ಮಣಿ, ಬಂಗಾರನಾಯಕ, ಪೃಥ್ವಿ, ಮಣಿ, ವರದನಾಯಕ ಇತರರು ಭಾಗವಹಿಸಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, NKS TV4 ಚಾಮರಾಜನಗರ. ನಿನ್ನೆ ಏನು ನಮ್ಮ ಹಿಂದೂ ಕಾರ್ಯಕರ್ತರಾದಂತ ಸುಖೇಶ್ ಶೆಟ್ಟಿ ಅವ್ರನ್ನ, ಸುಹಾಸ್ ಶೆಟ್ಟಿ ಅವ್ರನ್ನ ಜಿಹಾದಿ ಮನಸ್ಥಿತಿಯ ಮುಸಲ್ಮಾನರು ಆಡು ಹಗಲಲ್ಲೇ ಎಲ್ಲಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಪೊಲೀಸರ ವೈಫಲ್ಯ ಮತ್ತೆ ಗೃಹ ಇಲಾಖೆ ಮತ್ತೆ ಇಂಟೆಲಿಜೆನ್ಸ್ ಸಂಪೂರ್ಣ ವಿಫಲವಾಗಿದೆ. ಮತ್ತೆ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅನ್ನೋದನ್ನ ಪದೇ ಪದೇ ಈ ಕಾಂಗ್ರೆಸ್ ಸರ್ಕಾರ ಸಾಬೀತುಪಡಿಸ್ತಾ ಇದೆ. ಇದರಲ್ಲಿ ವೈಫಲ್ಯ ಜೊತೆಗೆ ಸರ್ಕಾರದ ಕುಮ್ಮಕ್ಕಿದೆ ಅಂದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಒಂದು ತಿಂಗಳಿಂದಾನೆ ಸುಹಾಸ್ ಶೆಟ್ಟಿ ಅವ್ರನ್ನ ಟಾರ್ಗೆಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ರು ಕೂಡ ಈ ರಾಜ್ಯದ ಒಂದು ಇಂಟೆಲಿಜೆನ್ಸ್ ವ್ಯವಸ್ಥೆ ಕುಸಿದಿದೆ ಮತ್ತು ಅಥವಾ ಅವ್ರಿಗೆ ಬೆಂಬಲ ನೀಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಒಂದು ಗಂಭೀರವಾಗಿ ರಾಜ್ಯ ಸರ್ಕಾರ ತಗೊಳ್ಳಿಲ್ಲ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯತನದಿಂದ ನಮ್ಮ ಹಿಂದೂ ಕಾರ್ಯಕರ್ತರ ಒಂದು ಬಾರ್ಬರಕ್ ಕೊಲೆಯಾಗಿದೆ. ಹಾಗಾಗಿ ಈ ಒಂದು ಹೊಣೆನ ಗೃಹ ಸಚಿವರಾದಂಥ ಪರಮೇಶ್ವರ್ ಹೊಣೆ ಹೊರಬೇಕು. ಮತ್ತೆ ಹಿಂದೂ ಕಾರ್ಯಕರ್ತರ ಕೊಲೆಯನ್ನ ನೋಡ್ತಾ ಆಡಳಿತ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ನೀಡಬೇಕು. ಜೊತೆಗೆ ಜಿಹಾದಿ ಈಗ ನಿನ್ನೆ ಮಾಡಲಾದ್ರೂ ಕೂಡ ಇನ್ನೂ ಯಾರು ಕೊಲೆಗಾರರಿದ್ದಾರೆ ಅವ್ರನ್ನ ಬಂಧಿಸೋದಾಗ್ಲಿ ಅವ್ರನ್ನ ಹುಡುಕಾಟದಾಗ್ಲಿ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇಲ್ಲ. ಅದರಲ್ಲಿ ಹಿಂದೂ ಕಾರ್ಯಕರ್ತರನ್ನ ಒಂದು ಒಗ್ಗಟ್ಟನ್ನ ವಿಚಲತೆಗೊಳಿಸಬೇಕು ಮತ್ತು ಅವ್ರನ್ನ ಈ ಒಂದು ಸಂಘಟನೆಯಲ್ಲಿ ತೊಡಕಬಾರ್ದಾಗ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಏನು ಇವತ್ತು ಮಾಡಲಾಗ್ತಿದ್ರು ಕೂಡ ರಾಜ್ಯ ಸರ್ಕಾರ ತಮ್ಮ ವೋಟ್ ಬ್ಯಾಂಕ್ನ ಗಟ್ಟಿ ಮಾಡ್ಕೊಳ್ಳೋ ದೃಷ್ಟಿಯಿಂದ ಇವತ್ತು ಕಣ್ಮುಚ್ಚೆ ಕೂತಿದೆ. ಇದ್ರ ಹೊಣೆನ ರಾಜ್ಯ ಸರ್ಕಾರವೇ ಹೊರಬೇಕು. ಮತ್ತೆ ಏನು ದಲಿತ ನಮ್ಮ ಹಿಂದುಳಿದ ಒಬ್ಬ ಹಿಂದೂ ಕಾರ್ಯಕರ್ತರ ಕೊಲೆಯಾಗಿದೆ, ಆ ಕೊಲೆನ ಸಂಪೂರ್ಣ ಸರ್ಕಾರ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀನಿ. ಕಲಬುರಗಿಯಲ್ಲಿ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಇರುವ ಜಾತಿಗಳನ್ನು ಉಪ ವರ್ಗೀಕರಣ ಮಾಡಿ ಎಂದು ಮಹದೇವ್ ಮೋಗೆ ಹೇಳಿದ್ದಾರೆ. ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಇರುವ ಜಾತಿಗಳನ್ನು ಉಪವರ್ಗೀಕರಣ ಮಾಡಿ ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಹಾದೇವ ಮೇಘ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ರಿಜಿಸ್ಟರ್ಡ್ ಕಲಬುರಗಿ ಜಿಲ್ಲಾ ಘಟಕ ಜಾತಿ ಸರ್ವೋಚ್ಚ ನ್ಯಾಯಾಲಯವು ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಲು
ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಮತ್ತು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಇರುವ ಜಾತಿಗಳನ್ನು ಉಪವರ್ಗೀಕರಣ ಮಾಡಿ ಒಳ ಮೀಸಲಾತಿಯನ್ನು ನೀಡಬಹುದು ಎಂದು ದಿನಾಂಕ 1/8/2024 ತೀರ್ಪು ನೀಡಿರುತ್ತದೆ. ಕರ್ನಾಟಕ ಸರ್ಕಾರವು ಒಳ ಮೀಸಲಾತಿಯನ್ನು ಜಾರಿ ಮಾಡಲು ಗೌರವಾನ್ವಿತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕ ವ್ಯಕ್ತಿ ವಿಚಾರಣಾ ಆಯೋಗವನ್ನು ನೇಮಿಸಿ ಒಳ ಮೀಸಲಾತಿಯನ್ನು ವರ್ಗೀಕರಿಸಲು ಸೂಚಿಸಿರುತ್ತದೆ. ಈ ಹಿನ್ನೆಲೆಯಲ್ಲಿ ಆಯೋಗವು ಉಪವರ್ಗೀಕರಣಕ್ಕೆ ಅವಶ್ಯವಿರುವ ದತ್ತಾಂಶಗಳನ್ನು ಸಂಗ್ರಹಿಸಲು ಸಮೀಕ್ಷೆಯನ್ನು ಕೈಗೊಳ್ಳಬೇಕು ಎಂದು ದಿನಾಂಕ 27/3/2025 ಸಲ್ಲಿಸಿದ ಮಧ್ಯಂತರ ವರದಿಯಲ್ಲಿ ಉದ್ದೇಶಿಸಿರುತ್ತದೆ ಎಂದು ಮಹದೇವ ಮೇಘ ಅವರು ತಿಳಿಸಿದರು. ವರದಿ ಮಲ್ಲಿಕಾರ್ಜುನ್, NKS TV4 ಕಲಬುರಗಿ. ಇವತ್ತಿನ ದಿನ ಕರ್ನಾಟಕ ರಾಜ್ಯ ಸಲ್ವಾದಿ ಮಹಾಸಭಾದಿಂದ ಕಲಬುರಗಿ ಜಿಲ್ಲಾ ಘಟಕ ಹಾಗೂ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರೊಂದಿಗೆ ಇವತ್ತಿನ ಸುದ್ದಿಗೋಷ್ಠಿಯ ಮಾಡುವ ಉದ್ದೇಶ, ಬಹು ದಿನಗಳ ಒಂದು ಬೇಡಿಕೆಯಾದಂಥ ಒಳ ಮೀಸಲಾತಿ ಜಾರಿಯನ್ನು ಕುರಿತು ಅನೇಕ ಹೋರಾಟಗಳು, ನಮ್ಮ ನಾಯಕರುಗಳ ಒಂದು ಪರಿಶ್ರಮ ಇವೆಲ್ಲನೂ ಕೊಟ್ಟು ಕಳೆದ ತಿಂಗಳ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದಂತೆ ಒಳ ಮೀಸಲಾತಿಯನ್ನು ಮರುಪರಿಶೀಲನೆ ಮಾಡಿ ಪ್ರತಿಯೊಬ್ಬರಿಗೂ ನ್ಯಾಯಯುತವಾದವರ ಬೇಡಿಕೆಯನ್ನು ಈಡೇರಿಸಲು ನಿರ್ದೇಶನ ನೀಡಿದ್ದರಿಂದ ಕರ್ನಾಟಕ ಸರ್ಕಾರವು ಇದೇ ತಿಂಗಳ 5ನೇ ತಾರೀಕಿನಂದು ರಾಜ್ಯದಂಥ ಎಲ್ಲ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಜಾತಿಯ ಒಳ ಜಾತಿಗಳ ಒಂದು ಜನಗಣತಿ ಮಾಡಲು ಆರಂಭ ಮಾಡ್ತಾ ಇದೆ. ಉದ್ದೇಶ ಇಷ್ಟೇ, ಯಾವುದೇ ಒಂದು ಸಣ್ಣ ಜಾತಿ ಕೂಡ ಈ ಒಂದು ಮೀಸಲಾತಿನಿಂದ ತಪ್ಪಿ ಹೋಗಬಾರದು ಅನ್ನೋ ಉದ್ದೇಶದಿಂದ ರಾಜ್ಯದ ತುಂಬ ಸುಮಾರು 59,000 ಸರ್ಕಾರ ನೌಕರರನ್ನು ಒಳಗೊಂಡು ಮನೆ ಮನೆಗೆ ತೆರಳಿ ಜಾತಿ ಗಣತಿ ಮಾಡ್ತಾ ಇದೆ. ನಮ್ಮ ಸಂಘಟನೆ ಉದ್ದೇಶವಿಟ್ಟು ನಮ್ಮ ಸಂಘದ ಅಥವಾ ನಮ್ಮ ಸಮುದಾಯದ ನಾಯಕರುಗಳಾಗಲಿ, ವಿವಿಧ ಸಂಘಟನೆಯ ಮುಖಂಡರಾಗಲಿ ಮತ್ತು ಸಮಾಜ ಸುಧಾರಕರಾಗಲಿ ಇವರೆಲ್ಲರೂ ಕೂಡಿಕೊಂಡು ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಕುಟುಂಬಕ್ಕೆ ಭೇಟಿಯಾಗಿ ಅವರ ಮೂಲ ದಾಖಲೆಗಳಿರುವಂಥ ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಕಾಸ್ಟ್ ತಗೊಂಡು ಯಾವೊಬ್ಬ ವ್ಯಕ್ತಿಯು ಈ ಒಂದು ಜನಗಣತಿಯಲ್ಲಿ ತಪ್ಪಿ ಹೋಗೋದ ರೀತಿಯಲ್ಲಿ ನೋಡ್ಕೋಬೇಕಂತ ನಮ್ಮ ಸಂಘಟನೆಯನ್ನು ಆಗ್ರಹಿಸ್ತೇವೆ ಮತ್ತು ವಿನಂತಿ ಮಾಡಿಕೊಳ್ತೇವೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಛಲವಾದಿ ಮಹಾಸಭೆಯು ರಾಜ್ಯಾದ್ಯಂತ ಯಾವ ರೀತಿ ಒಂದು ನಿರ್ದೇಶನ ಹೊರಡಿಸಿದೆ, ಅದೇ ರೀತಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಿಂದ 10 ಜನ ಒಂದು ಮೇಲುಸ್ತುವಾರಿಯನ್ನು ವಹಿಸಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ವಾಲಂಟಿಯರ್ಗಳನ್ನು ನೇಮಕ ಮಾಡಿ ಪ್ರತಿಯೊಬ್ಬರು ತಮ್ಮ ಕರ್ತವ್ಯಗಳನ್ನು ಪಾಲಿಸಿ ಪ್ರತಿಯೊಂದು ಕುಟುಂಬಕ್ಕೆ ಭೇಟಿಯಾಗಿ ಯಾವ ವ್ಯಕ್ತಿಯೂ ಕೂಡ ಈ ಒಂದು ಜನಗಣತಿಯಿಂದ ತಪ್ಪಿಸಿಕೊಂಡು ಹೋಗೋ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಸುಮಾರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಸುಮಾರು 2,000 to 3,000 ಜನ ವಾಲಂಟಿಯರ್ಸ್ಗಳಾಗಿ ಕೆಲಸ ಮಾಡ್ತಿದ್ದೀವಿ. ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟ ಹಿಡ್ಕೊಂಡು ಜಿಲ್ಲಾ ಪಂಚಾಯತಿ ಮಟ್ಟ ಮತ್ತು ಈ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಜನಪ್ರತಿನಿಧಿಗಳ ಜೊತೆಗೆ ನಿಕಟವಾದ ಸಂಪರ್ಕ ಹೊಂದಿಕೊಂಡು ಪ್ರತಿಯೊಬ್ಬ ಜನರಿಗೆ, ಉದಾಹರಣೆಗಾಗಿ ಈ ಮುಂಬೈ ಪುನಃ ಆ ಕಡೆಗೆ ಕೆಲಸಕ್ಕೆ ವಲಸೆ ಹೋಗಿರ್ತಾರೆ, ಅವ್ರಿಗೂ ಕೂಡ ನಾವು ಕಳ್ಸ್ಕೋಬೇಕು. ಯಾಕಂದ್ರೆ ಇದು ನಮ್ಮ ಭವಿಷ್ಯದ ಪ್ರಶ್ನೆ ಆಗಿದೆ. ಏನೋ ನಮ್ಮ ಒಂದು ಒಳ್ಳೆಯ ಕಾಲ ಬಂದದ, ಅದಕ್ಕಾಗಿ ಮತ್ತೆ ಮರು ಜನಗಣತಿಗಳ ಆದೇಶ ಮಾಡಿದ ಈ ಒಂದು ಉಪಯೋಗವನ್ನು ಬಹಳ ಎಚ್ಚರಿಕೆಯಿಂದ ಬಹಳ ಒಂದು ರಾಯಚೂರಿನ ಡಿಸಿ ಕಚೇರಿಯ ತುಂಬಾ ಬಾಂಬ್ಗಾಗಿ ಹುಡುಕಾಟ ನಡೆಸಿದ ಅಧಿಕಾರಿಗಳು. ರಾಯಚೂರು ಜಿಲ್ಲಾಡಳಿತ ಕಚೇರಿಗೆ ಬಾಂಬ್ ಬೆದರಿಕೆ, ಬಾಂಬ್ ಸ್ಕ್ವಾಡ್ ತಂಡದಿಂದ ಬಾಂಬ್ಗಾಗಿ ಶೋಧ. ಬಾಂಬ್ ಬೆದರಿಕೆಯಿಂದ ಕಚೇರಿ ಬಿಟ್ಟು ಓಡಿದ ಸಿಬ್ಬಂದಿ, ಇಡೀ ಕಚೇರಿ ತುಂಬಾ ಬಾಂಬ್ಗಾಗಿ ಹುಡುಕಾಟ. ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಗೆ ಬೆದರಿಕೆ ಇಮೇಲ್. ಅಪರಿಚಿತರಿಂದ ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಮುಖಾಂತರ ಬೆದರಿಕೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ. ಇಮೇಲ್ ಬಂದ ಹಿನ್ನೆಲೆ ಎಲ್ಲೆಡೆಯೂ ಪೊಲೀಸರು ತಪಾಸಣೆ. ಬಾಂಬ್ ಬೆದರಿಕೆಯಿಂದ ಜಿಲ್ಲಾಧಿಕಾರಿ ಕಚೇರಿಯಿಂದ ಹೊರ ಓಡಿ ಬಂದ ಸಿಬ್ಬಂದಿ. ಪಹಲ್ಗಾಮ್ ದಾಳಿ, ನಕ್ಸಲ್ ಹತ್ಯೆ ಹಿನ್ನೆಲೆಯಲ್ಲಿ ಬೆದರಿಕೆ ಬಂದಿರುವ ಶಂಕೆ. ರಾಯಚೂರು ಜಿಲ್ಲಾಡಳಿತ ಕಚೇರಿಗೆ ಬಾಂಬ್ ಬೆದರಿಕೆ. ಬಾಂಬ್ ಸ್ಕ್ವಾಡ್ ತಂಡದಿಂದ ಬಾಂಬ್ಗಾಗಿ ಶೋಧ ಕಾರ್ಯ ನಡೆದಿದೆ. ಬಾಂಬ್ ಬೆದರಿಕೆಯಿಂದ ಕಚೇರಿ ಬಿಟ್ಟು ಓಡಿದ ಸಿಬ್ಬಂದಿಗಳು. ಡಿಸಿ ಕಚೇರಿ ತುಂಬಾ ಬಾಂಬ್ಗಾಗಿ ಹುಡುಕಾಟ ನಡೆಸಿದ ಅಧಿಕಾರಿಗಳು.
ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಗೆ ಬೆದರಿಕೆ ಇಮೇಲ್ ಮೂಲಕ ಅಪರಿಚಿತರಿಂದ ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಮುಖಾಂತರ ಬೆದರಿಕೆ ಹಾಕಿದ ಕಿಡಿಗೇಡಿಗಳು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಾಂಬ್ ಇಟ್ಟಿರುವುದಾಗಿ ಭಯದ ವಾತಾವರಣ ಸೃಷ್ಟಿ. ಇಮೇಲ್ ಬಂದ ಹಿನ್ನೆಲೆ ಎಲ್ಲೆಡೆಯೂ ಪೊಲೀಸರು ತಪಾಸಣೆ ಆರಂಭವಾಯಿತು. ಬಾಂಬ್ ಬೆದರಿಕೆಯಿಂದ ಜಿಲ್ಲಾಧಿಕಾರಿ ಕಚೇರಿಯಿಂದ ಹೊರ ಓಡಿ ಬಂದ ಸಿಬ್ಬಂದಿಗಳು. ಪಹಲ್ಗಾಮ್ ದಾಳಿ, ನಕ್ಸಲ್ ಹತ್ಯೆ ಹಿನ್ನೆಲೆಯಲ್ಲಿ ಬೆದರಿಕೆ ಹಾಕಿರುವ ಶಂಕೆ ಎಂದು ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಧ್ಯಮದ ಮುಂದೆ ತಿಳಿಸಿದರು. ವರದಿ ಗಾರಲದಿನ್ನಿ ವೀರನಗೌಡ, NKS TV4 ರಾಯಚೂರು. DC ಅವರ ಆಫೀಸಿಂದ ನನಗೊಂದು ಮೆಸೇಜ್ ಬಂತು. ಅವ್ರಿಗೆ ಬೆಳಿಗ್ಗೆ ಒಂದು ಇಮೇಲ್ ಬಂದಿದೆ. DEO ಆಫೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ DC ಆಫೀಸ್ ಇರ್ತದೆ. ಅದರಲ್ಲಿ ಪೈಪ್ ಲೈನಲ್ಲಿ ಬಾಂಬ್ ಹಾಕಿದ್ದೀವಿ. 3 ಗಂಟೆ ಒಳಗಡೆ ನಿಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ಅಲ್ಲಿಂದ ಖಾಲಿ ಮಾಡಿಸಿ ರಕ್ಷಣೆ ಮಾಡ್ಕೊಳ್ಳಿ ಅಂತ ಚೆಕ್ ಮಾಡಿದ್ವಿ. 3 ಮೂಲೆ ಚೆಕ್ ಮಾಡಿದ್ವಿ. ಆ ಥರದ್ದೇನು ಫೈಂಡ್ ಔಟ್ ಆಗಿಲ್ಲ. ಏನು ಭಯಪಡ ಅಂತ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಉದ್ದೇಶ ಏನಾಗಿತ್ತು ಸರ್? ಉದ್ದೇಶ ಏನು, ಒಂದು ಇಮೇಲ್ ಮಾಮೂಲಿ ಇಮೇಲ್ ಮಾಡಿದ್ದಾರೆ ಪಹಲ್ಗಾಮ್ ಮತ್ತು ಇದು ಸಂಬಂಧ. ಆ ನಿಟ್ಟಲ್ಲಿ ಬೆಳಿಗ್ಗೆ DC ಅವ್ರಿಗೆ, DC ಕಚೇರಿಗೆ ಇಮೇಲ್ ಮಾಡಿದ್ದಾರೆ. ಆ ಪ್ರಕಾರ ನಾವು ಕೂಡ ಹಾಕಿ ಮಾಡಿದ್ದೀವಿ. ಅಷ್ಟೇ ಮಾಡಿದ್ದಾರೆ ಸರ್? ಮತ್ತೆ ಹಾಂ, DC ಕಚೇರಿ ಅಷ್ಟೇ ಮಾಡಿದ್ದಾರೆ ಸರ್? ಹೌದು, DC ಕಚೇರಿ ಅಷ್ಟೇ ಮಾಡಿದ್ದಾರೆ. ಹಾಂ, ಹಳೆ DC ಆಫೀಸು ಚೆಕ್ ಮಾಡಿದ್ದೀವಿ, ಮತ್ತು ಈ ಹೊಸ DC ಆಫೀಸು ಚೆಕ್ ಮಾಡಿದ್ದೀವಿ, ಮತ್ತು DEO ಅಂತ ಇದ್ದ ಹಾಗಾಗಿ ಎಜುಕೇಷನ್ ಆಫೀಸು ಕೂಡ ಚೆಕ್ ಮಾಡಿಸಿದ್ದೀವಿ. ತಮಿಳುನಾಡಿಂದ ಬಂದಿರ್ಬೋದು ನೋಡೋಣ. ಹೈಸಾ ನಾಯನ್ನರ್ ಅನ್ನೋರಿಂದ ಬಂದಿದೆ. ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಕೇಸ್ ಆಗಿದೆ ಸರ್? ಕೇಸ್ ಮಾಡ್ತೀವಿ, ರಿಜಿಸ್ಟರ್ ಮಾಡ್ತಾಯಿದ್ವಿ. DC ಆಫೀಸಿಂದ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಈಗ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ. ಮೇಲಲ್ಲಿ ಬೇರೆ ಎಲ್ಲ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ? ಅಂಶಗಳಿದಾವೆ. 2 ನಕ್ಸಲ್ಸು ಈಗಾಗಲೇ ಶೂಟೌಟ್ ಮಾಡಿದರೆ ಅದ್ರ ಸಂಬಂಧಪಡ್ತೀವಿ. ಅದು ಮತ್ತು ಪಹಲ್ಗಾಮ್. ಹೌದು ಹೌದು, ಅದ್ರ ಸಂಬಂಧಪಡ್ತೀವಿ. ಈಗ ಇದೇನು ಹುಸಿ ಬಾಂಬ್ ಕರೆ ಅಂತೀರಾ? ಹೌದು, ಇದು ನಮ್ಮ ಈಗ ಶೋಧನೆ ಮಾಡಿರೋ ಪ್ರಕಾರ ಹಂಗಿದೆ. ಇನ್ನೂ ಕೂಡ ಅಲರ್ಟ್ ಆಗಿದ್ದೀವಿ. ತಪಾಸಣೆ ಮುಂದುವರಿಸ್ತೀವಿ? ತಪಾಸಣೆ ಮುಂದುವರೆದಿದೆ. ಥ್ಯಾಂಕ್ ಯು. ವೆಸ್ಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ರೈಲ್ವೆ ಸ್ಟೇಷನ್ನಲ್ಲಿ ಆವರಣದಲ್ಲಿ ಒಬ್ಬ ವ್ಯಕ್ತಿ ವೀರೇಶ್ ಅಂತ ಹೇಳ್ಬಿಟ್ಟು ಒಂದು 23 ವರ್ಷದವರು ಒಂದು ಶವ ಪತ್ತೆ ಆಯಿತು. ಆ ನಿಟ್ಟಲ್ಲಿ ವೆಸ್ಟ್ ಪೊಲೀಸ್ ಕೇಸ್ ರಿಜಿಸ್ಟರ್ ಆಯಿತು. ತನಿಖೆ ಕೈಗೊಂಡ ನಮಗೆ ಆರೋಪಿ ಯಾರು ಅಂತ ಪತ್ತೆ ಆಯಿತು. ದೇವೇಂದ್ರ ಅಂತೇಳಿ, ಇಲ್ಲಿ ಲೋಕಲ್ ರಾಯಚೂರು ಸಮೀಪದವರು, ಮಠಮಾರಿ ಅಂತ. ಇಬ್ಬರ ಮಧ್ಯೆ ಸ್ನೇಹ ವಿಶ್ವಾಸ ಇತ್ತೋ ಏನೋ ಗೊತ್ತಿಲ್ಲ, ಬಟ್ ಏನೋ ಗಲಾಟೆ ಆಗಿದೆ. ಗಲಾಟೆಯಾಗಿ ಸಡನ್ನಾಗಿ ಒಂದು ಕಬ್ಬಿಣದ ಒಂದು ಆಯುಧನ ತೊಗೊಂಡು ತಲೆ ಕೊಟ್ಟಿದ್ದಾರೆ, ಬಿದ್ದಿದ್ದಾರೆ. ಮತ್ತು ನಮಗೆ ತುಂಬ ಲೇಟಾಗಿ, ಒಂದು 12 ಗಂಟೆ ಲೇಟಾಗಿ ನಮ್ಮ ಮಾಹಿತಿ ಬಂತು. ಗೊತ್ತಾಗಿಲ್ಲ ಯಾರಿಗೂ ಕೂಡ. ಮಾಹಿತಿ ಬಂದಮೇಲೆ ನಮ್ಮವ್ರು ಹೋಗಿ ಎಕ್ಸಾಮೈನ್ ಮಾಡಿ ಕಂಪ್ಲೇಂಟ್ ಇಶ್ಯೂ ಮಾಡಿ ದೂರು ದಾಖಲು ಮಾಡಿಕೊಂಡು ತನಿಖೆ ಮೊಟ್ಟ ಮೊದಲನೇ ಹಂತದಲ್ಲಿ ನಮಗೆ ಆರೋಪಿ ಪತ್ತೆಯಾಗಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಈಗ ಅವ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಈ ಮೋಟೋ ಏನು ಸರ್? ಮೋಟೋ ಹೆಣ್ಮಗು ಅಂತ ಹೇಳ್ತಾರೆ, ಮತ್ತು ಫಿನಾನ್ಸ್ ಅಂತ ಹೇಳ್ತಾರೆ. ಇನ್ನು ಮುಂದೆ ವಿಷಯ ಗೊತ್ತಾಗಬೇಕು ಅಷ್ಟೇ. ಥ್ಯಾಂಕ್ ಯು. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.